ಇದು ಬೀಫ್ ತಿನ್ನಲ್ಲ ನಾನು. ಆ ಶಾವಿಗೆ ಮುದ್ದೆ ಇಟ್ಕೊಂಡು ತಿಂದ್ರಂತೂ ಅಲ್ಟಿಮೇಟು. ಅಷ್ಟು ನೆಕ್ಸ್ಟ್ ಲೆವೆಲ್ ಫುಡ್ಸು ಟ್ರೈ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಾನೆಲ್ಲಿದ್ದೀನಪ್ಪ ಅಂದರೆ ಪಾಲಕ್ಕಾಡಿಂದ ಒಂದು 10 ಕಿಲೋಮೀಟರ್ ಒಳಗಡೆ, 10-20 ಕಿಲೋಮೀಟರ್ ಒಳಗಡೆ ಪಾಲಕ್ಕಾಡು ಮತ್ತು ಚಿತ್ತೂರು ಮೇನ್ ರೋಡಲ್ಲಿರುವಂಥ ಬಿಜು ಟಾಡಿ ಶಾಪ್ಗೆ ಬಂದಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ನಾನು ಈ ಒಂದು ಏನಂತಾರೆ ಟಾಡಿ ಎಂಡ ಟ್ರೈ ಮಾಡಿದ್ದೆ. ಅದಾದ್ಮೇಲೆ ಸುಮಾರು ವರ್ಷ ಗ್ಯಾಪ್ ಆಗಿತ್ತು. ಸೊ ಇಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಇಲ್ಲಿ ಎಕ್ಸಾಟಿಕ್ ಫುಡ್ಸ್ ಎಲ್ಲ ಸಿಗುತ್ತೆ, ರಾಬಿಟ್ಟು ಪಿಗ್ಗೆಲ್ಲ ಸಿಗುತ್ತೆ ಅಂತ ಹೇಳಿದರು. ಸೊ ಫುಡ್ಸ್ನ ಟ್ರೈ ಮಾಡೋಣ, ಜೊತೆಗೆ ಇವರು ಟಾಡಿ ತುಂಬ ದಿನ ಆಗಿತ್ತಲ್ಲ, ಸೊ ಒಂದು ಬಾರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಎಕ್ಸಾಕ್ಟ್ ಜಾಗ ಬಂದು ಅದೇ ಹೇಳಿದ್ನಲ್ಲ, ಪಾಲಕ್ಕಾಡು ಮತ್ತು ಚಿತ್ತೂರು ರೋಡು ಸೆಂಟ್ರಲ್ ಬರುವಂಥ ಬಿಜು ಟಾಡಿ ಶಾಪು. ಇವರ ಟೈಮಿಂಗ್ಸು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ರನ್ ಮಾಡ್ಕೊಂಬರ್ತಾ ಇದ್ದಾರೆ. ಹೋಗೋಣ, ಒಳಗಡೆ ಹೋಗಿ ಫುಡ್ಸ್ ಏನೇನು ಸಿಗುತ್ತೋ ಕೇಳಿ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮತ್ತು ಜೊತೆಗೆ ಲೈಟಾಗಿ ಟಾಡಿ ಅಂದರೆ ನುಂಗು ಟಾಡಿ ಗೊತ್ತಲ್ಲ, ಈ ತಾಳೆ ಮಾಡಿದ ಟಾಡಿ ಕೂಡ ಸಿಗುತ್ತಂತ ಅದನ್ನು ಕೂಡ ತೊಗೊಂಡು ಟೇಸ್ಟ್ ಮಾಡೋಣ. ಬನ್ನಿ, ಮಳೆ ಬರ್ತಾ ಇದೆ, ಈ ಒಂದು ವೆದರ್ಗೆ ಒಳಗಡೆ ಬಿಸಿ ಬಿಸಿಯಾಗಿ ಫುಡ್ ತಿಂದರೆ ಸಖತ್ತಾಗಿರುತ್ತೆ. ಒಳಗಡೆ ಸಿಗ್ತೀನಿ ನಿಮಗೆ. ಓಡೋಗೋಣ ಬನ್ನಿ, ಮಳೆ ಬರ್ತಾ ಇದೆ. ಅಬ್ಬಾ, ಮಳೇಲಿ ಓಡೋಗಿ ಹಿಂಡ ಕುಡಿಯೋದು. ಅಬ್ಬಾ, ಎಸ್, ನಾವು ಆರ್ಡ್ರ್ ಮಾಡಿರೋ ಐಟಮ್ ಎಲ್ಲನೂ ಬಂದಿದೆ. ಜೊತೆಗೆ ಇದು ತೆಂಗಿನ ಮರದ ಟಾಡಿ, ಅದರ ಮೇಲೆ ಇದು ಪಾಮ್ ಟಾಡಿ ಅಂದರೆ ತಾಳೆ ಮರದ ಟಾಡಿ. ಇದು ಸಪ್ರೇಟಾಗಿ ಇದರಲ್ಲಿ ಕೊಡ್ತಾರೆ, ಮಡಿಕೆಯಲ್ಲಿ ಕೊಡ್ತಾರೆ. 1 ಲೀಟ್ರ್ ಕಾಸ್ಟ್ ಬಂದು 120 ರುಪೀಸು. ಅದು ಬಿಟ್ಟರೆ ಏನೇನು ತೊಗೊಂಡಿದ್ದೀವಿ ಅಂತಂದರೆ, ಇಲ್ಲಿ ಚಿಕನ್ 65 ತೊಗೊಂಡಿದ್ದೀವಿ. ಚಿಕನ್ 65 ಅಂದರೆ ಕಬಾಬು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕಾಡೆ ಅಂದರೆ ಗೌಜುಲಕ್ಕಿನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿರೋದು. ಈ ಕಡೆ ಬಂದರೆ ಡಕ್, ತಮಿಳಲ್ಲಿ ಏನಂತಾರೆ ಇದನ್ನ, ವಾತು ಕರಿ ಅಂದರೆ ಡಕ್ ಕರಿ ತೊಗೊಂಡಿದ್ವಿ. ಈ ಕಡೆ ಬಂದರೆ ಏನದು ಕಪ್ಪ ಅಂದರೆ ಗೆಣಸು ಬರುತ್ತಲ್ಲ, ಮರಗೆಣಸಲ್ಲಿ ಫ್ರೈ ಮಾಡಿದ್ದಾರೆ. ಈ ಕಡೆ ಬಂದರೆ ಜಿಲೇಬಿ ಫಿಶ್ಶು. ನಾವು ಕೇಳಿದಾಗ ಡ್ಯಾಮ್ ಫಿಶ್ಶಾ ಇಲ್ಲ ಸೀ ಫಿಶ್ ಕೇಳಿದಾಗ ಡ್ಯಾಮ್ ಫಿಶ್ಶೇ ತಗೊಳ್ಳಿ ಸರ್, ಫ್ರೆಶ್ ಆಗಿರುತ್ತೆ, ಇಲ್ಲೊಂದು 3-4 ಡ್ಯಾಮ್ ಇದೆ ಅಂತ ಹೇಳಿದ್ರು. ಫೈನಲ್ ಆಗಿ ಒತ್ತು ಸಾವಿಗೆ, ಇಲ್ಲಿ ಇಡಿಯಪ್ಪಮ್ ಅಂತಾರೆ, ಒತ್ತು ಸಾವಿಗೆ ಕೊಟ್ಟಿದ್ದು. ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು 3-4 ವೆರೈಟಿ ಗ್ರೇವಿ, ಚಿಕನ್ನು ಮಟನ್ನು ಫಿಶ್ ಎಲ್ಲ ಥರದ ಗ್ರೇವಿನ ಕೊಟ್ಟಿದ್ದಾರೆ. ಫಸ್ಟು ನಾವು ಕಾಡೆ ಅಂದರೆ ಗೌಜುಲಕ್ಕಿ ಚೆನ್ನಾಗಿ ಆಯಿಲ್ ಫ್ರೈ ಆಗಿದೆ, ಮಸಾಲ ಕೋಟಿಂಗ್ ಅಂತ ಮಸ್ತಿದೆ. ಸ್ವಲ್ಪ ಹಂಗೆ ಬ್ರೇಕ್ ಮಾಡಿಕೊಂಡು, ಕಾಡೆ ಅಂದರೆ ಈ ಕೀಳಕ್ಕೂ ಆಗ್ತಾಯಿಲ್ಲ. ಯಪ್ಪ ಗೌಜುಲಕ್ಕಿ ತುಂಬ ಸ್ಟ್ರೆಂತು, ಕೀಳಕ್ಕೆ ಕೂಡ ಆಗ್ತಾಯಿಲ್ಲ. ತಿನ್ನೋಣ. ಸೊಗಡೋದ ಮಸಾಲೆ ಕೋಟಿಂಗ್ ಮಜಾ ಇದೆ. ಲೈಟಾಗಿ ಸ್ಪೈಸಿನೆಸ್ ಗೊತ್ತಾಗುತ್ತೆ. ನಿಂಬೆಹಣ್ಣು ಹಾಕೊಂಡು ಇನ್ನೂ ಚೆನ್ನಾಗಿರುತ್ತೆ. ವಾವ್, ತುಂಬ ಗಟ್ಟಿ. ಗೌಜುಲಕ್ಕಿ ಅಂದ್ರೇ ಗಟ್ಟಿ. ಇದರಲ್ಲಿ ಗ್ರೇವಿ ಟೈಪಲ್ಲಿ ಇಲ್ಲ ಚಿಕನ್ ಮಾಡ್ತಾರಲ್ಲ, ಆ ಟೈಪಲ್ಲಿ ಮಾಡಿದ್ರೆ ಇನ್ನೂ ಮಜಾ ಇರುತ್ತೆ. ಸೊಗದ. ಇವನೇನಪ್ಪ ಇದು ಟಾಡಿ ತರಿಸ್ಬಿಟ್ಟು ಐಟಮ್ನ ಟ್ರೈ ಮಾಡ್ತೀನಿ ಅಂತ ಕೇಳಿದ್ರ, ನನಗೆ ಅದಷ್ಟೊಂದು ಇಷ್ಟ ಆಗಲ್ಲ. ಮಿಡ್ಡಲ್ಲಿ ಟ್ರೈ ಮಾಡೋಣ. ಫಸ್ಟ್ ಏನಿದ್ರು ಫುಡ್ಸು, ಆಮೇಲೆ ಅದು ನೆಕ್ಸ್ಟು 65 ಕೊಟ್ಟಿದ್ದಾರೆ. ಚಿಕನ್ 65 ಸೇಮ್ ಮಸಾಲ, ಕೆಂಪಿಗೆ ನೋಡೋಕೆ ಅಷ್ಟು ಸಖತ್ತಾಗಿದೆ. ಪೀಸು ಕೂಡ ಪುಟ್ಪುಟಾನಾಗಿರೋದ್ರಿಂದ ಚೆನ್ನಾಗಿ ಬೆಂದೋಗಿದೆ. ಮುಟ್ಟಿದ ತಕ್ಷಣ ಬ್ರೇಕ್ ಆಗ್ತಾಯಿದೆ. ಹಾಗೆ ಸ್ವಲ್ಪ ನಿಂಬೆ ನಿಂತ್ಕೊಂಡು ತಿನ್ನೋಣ. ಆ ಮಸಾಲೆ ಅಂತೂ ಮಜವಾಗಿತ್ತು, ಲೈಟಾಗಿ ಸ್ಪೈಸಿಯಾಗಿ. ಓ 2 ಪೀಸ್ ತೊಗೊಂಡು ತಿನ್ನೋಣ. ಚೆನ್ನಾದ, ಲೈಟಾಗಿ ಆ ಸ್ಪೈಸಿನೆಸ್ಸು ತಿಂದಾಗ ಗೊತ್ತಾಗುತ್ತೆ. ಸೇಮ್ ಮಸಾಲ, ಅದಕ್ಕೇನು ಹಾಕಿದ್ರು ಅದೇ ಮಸಾಲೆ ಮಾಡಿರುವಂಥದ್ದು. ನಮ್ಮ ಕಡೆ ಇದನ್ನ ಕಬಾಬ್ ಅಂತೀವಿ, ಇವರು 65 ಅಂತಾರೆ, ಚಿಲ್ಲಿ ಅಂತ ಕರೀತಾರೆ, ಒಂದು ಹೆಸರು ಕರೀತಾರೆ. ನಿಜ ಚೆನ್ನಾಗಿದೆ, ಮೂಳೆ ಇದೆ. ನಾನು ಬೋನ್ಲೆಸ್ ಅಂದ್ಕೊಂಡೆ, ಮೂಳೆ ಇದೆ. ನೆಕ್ಸ್ಟ್ ಐಟಮ್ ಯಾವ ಟ್ರೈ ಮಾಡೋಣ? ಕಪ್ಪ. ಮರಗೆಣಸು ಅಂದರೆ ನನಗೆ ಗೆಣಸು ಅಂದ್ರೇ ಇಷ್ಟ. ಅದರಲ್ಲಿ ಮರದ ಗೆಣಸು, ಬೆಳೆದ ಗೆಣಸು ಅಂದರೆ ತುಂಬ ಇಷ್ಟ. ಅದರಲ್ಲೂ ಕೂಡ ಈ ಥರ ಬೇಯಿಸ್ಬಿಟ್ಟು
ಅದರ ಔಟ್ರ್ ಲೇಯರ್ನ ಎಡೆದ್ಬಿಟ್ಟು ಫ್ರೈ ಮಾಡಿ ಲೈಟಾಗಿ ಟರ್ಮರಿಕ್ ಪೌಡ್ರು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚಿತ್ರಾನ್ನಾಗ ಏನು ಒಗ್ಗರಣೆ ಹಾಕ್ತಾರೋ ಅದೇ ಥರ ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ತಿನ್ನೋಣ. ಮಜಾ ಇದೆ. ಮದುವೆ ಹೋದಂಗನ ಗೆಣಸು ಅಂದ್ರೇ ಇಷ್ಟ, ಸ್ವೀಟ್ ಗೆಣಸು ಅಂದರೆ ಇನ್ನೂ ಇಷ್ಟ, ಈ ಮರಗೆಣಸು ಅಂದರೆ ಅದಕ್ಕಿಂತ ಸೂಪರ್ ಇಷ್ಟ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಂಗೆ ತಿಂತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ, ಮಜಾ ಇರೋದು. ಬಟ್ ಇದೊಂಥರ ಡಿಫ್ರೆಂಟ್ ಟೇಸ್ಟು, ಯಾಕಂದರೆ ಆನಿಯನ್ ಸಿಗುತ್ತೆ, ಆ ಮಸಾಲ ಒಗ್ಗರಣೆ ಹಾಕಿರ್ತಾರಲ್ಲ, ಒಗ್ಗರಣೆ ಫ್ಲೇವರ್ ಗೊತ್ತಾಗುತ್ತೆ, ಮತ್ತು ಲೈಟ್ ಸ್ಪೈಸಿನೆಸ್ ಗೊತ್ತಾಗುತ್ತೆ. ನಿಜ ಮಜಾ ಇದೆ. ಒಂದೊಳ್ಳೆ ಡಿಫ್ರೆಂಟ್ ಆಗಿರೋಂಥ ಗೆಣಸು ಅಂತಲೇ ಹೇಳ್ತೀನಿ. ಇವಾಗ ಇಲ್ಲಿನ ಫೇಮಸ್ ಮೇನ್ ಐಟಮು ಪಾಮ್ ಟಾಡಿ, ಅಂದರೆ ತಾಳೆ ಮರ, ಅಥವಾ ನಮ್ಮೂರ ಕಡೆ ಏನಂತ ಕರೀತಾರೆ ಅಂದರೆ ಇದನ್ನ ಪಾನೆ ಮರ ಅಂತ ಕರೀತಾರೆ. ತಮಿಳ್ನಾಡು ಶೈಲಿಯಲ್ಲಿ ಪಾನೆ ಮರ ಅಂತ ಕರೀತಾರೆ. ತಾಳೆ ಮರದ ಟಾಡಿ, ಕನ್ನಡದಲ್ಲಿ ಎಂಡ. ನನಗಂತೂ ಇಷ್ಟ ಆಗಲ್ಲ, ಬಟ್ ಇದು ಆಲ್ಕೋಲಿಕ್ ಅಲ್ಲ, ನಾನ್ ಆಲ್ಕೋಲಿಕ್ಕು. ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಬೆಳಗಿನ ಜಾವ 4-5 ಗಂಟೆಗೆ ಇಳಿಸ್ತಾರೆ, ಆ ಟೈಮಲ್ಲಿ ಕುಡಿದ್ರಂತೂ ಸಖತ್ತಾಗಿರುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಊರಲ್ಲಿದ್ದಾಗ ಟ್ರೈ ಮಾಡಿದ್ದೀನಿ. ಅಷ್ಟೊಂದೇನು ಆವಾಗ ಇಷ್ಟ ಆಗಿತ್ತು, ಇವಾಗ ಅಷ್ಟೊಂದೇನು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಬಂದಿದ್ನೆಲ್ಲ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ನೋಡೋಕೆ ಮಜ್ಜಿಗೆ ಥರನೇ ಇದೆ. ಸ್ಮೆಲ್ಲು, ಆಲ್ಕೋಲಿಕ್ ಸ್ಮೆಲ್ಲು. ಚೆನ್ನಾಗಿದೆ. ನಾನೇನು ಚಿಕ್ಕ ವಯಸ್ಸಲ್ಲಿ ಟ್ರೈ ಮಾಡಿದ್ದು ಅದೇ ಥರನೇ ಇದೆ, ಬಟ್ ಲೈಟಾಗಿ ಹುಳಿ. ಯಾಕಂತಂದರೆ ಬೆಳಗ್ಗೆ ಇಳಿಸಿರ್ತಾರಲ್ಲ, ಅದು ಫರ್ಮೆಂಟ್ ಆಗಿ ಅದರ ಫ್ಲೇವರು ಚೇಂಜ್ ಆಗಿರುತ್ತೆ. ಬೆಳಗ್ಗೆ ಕುಡಿದಾಗಂತೂ ಮಜ್ಜಿಗೆ ಥರ ಸಖತ್ತಾಗಿರುತ್ತೆ. ಲೈಟಾಗಿ ಆಲ್ಕೋಹಾಲಿಕ್ ಫ್ಲೇವರು ಹೊಡೆಯುತ್ತೆ. ಕುಡಿಬೋದು, ಏನಿಲ್ಲ. ಇಲ್ಲಿ ಫ್ಯಾಮಿಲಿ ಎಲ್ಲ ಬಂದು ಲೇಡೀಸ್ ಎಲ್ಲ ಟ್ರೈ ಮಾಡ್ಕೊಂಡು ಹೋಗ್ತಾರಂತೆ. ಚಿಕ್ಕ ಮಕ್ಕಳನ್ನ ರೆಕಮೆಂಡ್ ಮಾಡಲ್ಲ ಅಂತ ಹೇಳಿದ್ರೆ 23 ವರ್ಷ ಮೇಲಿರೋರು ಯಾರು ಬೇಕಾದ್ರೂ ಬಂದು ಕುಡಿಬೋದು ಸರ್, ಕುಡಿತಾರೆ ಅಂತಂದರು. 2 ವೆರೈಟಿ ಸಿಗುತ್ತೆ, 120 ರೂಪಾಯಿ ಕೊಟ್ಟು 1 ಲೀಟರ್ ಸಿಗುತ್ತೆ. ಹೆಲ್ತ್ ಬೆನಿಫಿಟ್ ತುಂಬ. ಹಾರ್ಟ್ ಡಿಸೀಸ್ ಬರಲ್ವಂತೆ, ಮತ್ತು ಬ್ಲಡ್ ಪ್ರೆಷರು ಪ್ರಾಬ್ಲಮ್ ಆಗಿರೋ ಅವರು ಕೂಡ ಚೆನ್ನಾಗಿರುತ್ತೆ. ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಸುಮಾರು ಕಡೆ ನಾನು ಓದಿದ್ದೆ. ಸೊ ಟ್ರೈ ಮಾಡ್ಬೋದು ನೀವು ಈ ಕಡೆ ಬಂದರೆ. ನೆಕ್ಸ್ಟ್ ಐಟಮು ಜಿಲೇಬಿ ಮೀನು, ಫಿಶ್ಶು, ಹೆವಿ ಮಸಾಲ ಕೋಟಿಂಗು, ಒಂದೊಳ್ಳೆ ತವಾ ಫ್ರೈ. ಲಾಸ್ಟ್ ಒಂದು 15-20 ದಿನ ಆಗಿತ್ತು ತವಾ ಫ್ರೈ ಟ್ರೈ ಮಾಡಿ. ಅದಾದಮೇಲೆ ಕೇರಳದಲ್ಲಿ ಬಂದು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಬಂದಿದ್ದು ಶೂಟು ಕೊಯಂಬತ್ತೂರು, ಬಂದಿರೋದು ಕೇರಳಕ್ಕೆ. ಏನಕ್ಕಂತ ಚಿಂತ ಹೇಳ್ತೀನಿ. ತಿನ್ನೋಣ. ಚೆನ್ನಾಗಿದೆ. ಬಿಸಿ ಬಿಸಿ ತಿಂದ್ರೆ ಇದೇ ಚೆನ್ನಾಗಿರುತ್ತೆ. ಆರೋಯ್ತು ಐಟಮ್ ತರಿಸಿ, ಅದು ಶಾರ್ಟ್ ತೊಗೊಂಡು, ಫುಡ್ ಶಾರ್ಟ್ ತೊಗೊಂಡು, ಒಂದೊಂದು ಐಟಮ್ ಟ್ರೈ ಮಾಡ್ಕೊಂಡು ಬರೋದ್ರಲ್ಲೇ ಫುಡ್ಡಲ್ಲಿ ಆರೋಗಿರುತ್ತೆ. ಯಾವತ್ತೂ ಬಿಸಿ ಊಟ ಮಾಡಿದ್ದೇ ಇಲ್ಲ. ಲಾಸ್ಟ್ ಟೈಮ್ ಕೇರಳದಲ್ಲೇ ಬಿಸಿ ಊಟ ಮಾಡಿದ್ದು. ಮನತ್ವಾಡಿ ಅನ್ನೋ ಒಂದು ಜಾಗದಲ್ಲಿ ಇಬ್ರಾಹಿಂ ಚಾಯ್ ಕಡೆಗೆ ಹೋಗಿದ್ದೆ, ಅಲ್ಲಿ ಬಿಸಿ ಊಟ ಸಿಗ್ತಾಯಿತ್ತು. ಕತೆ ಏನು ಗೊತ್ತಾ, ನಾವು ಶೂಟ್ ಬಂದಿದ್ದು ಸೇಲಮು, ಈರೋಡು, ತಿರುಪುರ, ಕೊಯಂಬತ್ತೂರು ಸೀರೀಸ್ ಬಂದಿದ್ದು. ಕೊನೆಗೆ ಈ ಥರ ಒಂದು ಶಾಪ್ ಇದೆ ಅಂತ ಇಲ್ಲಿ ಬಂದು ನೋಡಿದ್ಮೇಲೆ ಟಪಕಂತ ಫ್ಲ್ಯಾಶ್ ಆಗಿ ಪಾಲಕ್ಕಾಡ್ಗೆ ಹುಡ್ಕೊಂಡು ಬಂದಿದ್ದೀವಿ. ಪಾಲಕ್ಕಾಡಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಜಾಗ ಬಿಜು ಟ್ಯಾಡಿ ಶಾಪ್. ಸುಮಾರು ಟ್ಯಾಡಿ ಅಂಗಡಿ ಇದೆ, ಬಟ್ ಇಲ್ಲಿ ವಿತ್ ಫುಡ್ಡು ಸಿಗುತ್ತೆ, ಮತ್ತು ಎಕ್ಸಾಟಿಕ್ ಫುಡ್ಸು, ರಾಬಿಟ್ಟು, ಬೀಫ್ ತಿನ್ನಲ್ಲ ನಾನು, ಪೋರ್ಕು, ಈ ಥರ ಐಟಮ್ ಎಲ್ಲ ಸಿಗುತ್ತೆ. ಎಲ್ಲನೂ ಸಪ್ರೇಟ್ ಮಾಡ್ತಾರೆ, ಒಂದೇ ಥರ ಇಲ್ಲ. ಫಿಶ್ಶೇ ಸಪ್ರೇಟಾಗಿ, ಪೋರ್ಕೆ ಸಪ್ರೇಟಾಗಿ, ಬೀಫೇ ಸಪ್ರೇಟಾಗಿ ಮಾಡ್ತಾರೆ. ಆ ಒಂದು ಕಾರಣಕ್ಕೆ ನಾನು ಬೇರೆ ಬೇರೆ ಐಟಮ್ನ ತೊಗೊಂಡಿದ್ದೀನಿ. ಫಿಶ್ ಚೆನ್ನಾಗಿದೆ, ಬಿಸಿ ಬಿಸಿ ತಿನ್ನಿ, ಮಜಾ ಇರುತ್ತೆ. ಲಾಸ್ಟ್ ಐಟಮು ಒತ್ತು ಶಾವಿಗೆ ಜೊತೆಗೆ ಬಾತ್ಕೋಳಿ ಗ್ರೇವಿ. ಶಾವಿಗೆ, ಒತ್ತು ಶಾವಿಗೆ ಸಿಗುತ್ತಾ ಸಿಗಲ್ವಾ ಅಂದ್ಕೊಂಡೆ. ಇಡಿಯಪ್ಪ ಬಂದರು, ಏನು ಸರ್ ಅಂತ ಕೇಳಿದೆ. ಒತ್ತು ಶಾವಿಗೆ ಸರ್ ಟ್ರೈ ಮಾಡಿ ಅಂದ್ಬಿಟ್ಟು ಅವರೇ ತಂದುಕೊಟ್ರು. ಆರ್ಡ್ರ್ ಮಾಡಿದಾಗ ಇದು ನನ್ನ ಲಿಸ್ಟಲ್ಲೇ ಇರಲಿಲ್ಲ. ಚಪಾತಿನೋ ಇಲ್ಲ ಬೇರೆ ಏನಾದ್ರು ಟ್ರೈ ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆ ಟೈಮ್ ಆದರೆ ನಿಮ್ಗೆ ಇಡ್ಲಿನೂ ಸಿಗುತ್ತೆ, ಇಡ್ಲಿ ಕೂಡ ಟ್ರೈ ಮಾಡ್ಬೋದು. ಬಾತ್ಕೋಳಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಸರ್, ತಿನ್ನಿ ಅಂದರು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಡಕ್ನ. ಹಂಗೆ ಶಾವಿಗೆ ಕಿತ್ಕೊಂಡು ಕಾನ್ಸಂಟ್ರೇಟೆಡ್ ಮಸಾಲ, ಹೆವಿ ಮಸಾಲ. ತಮಿಳ್ನಾಡು ಸೀರೀಸಲ್ಲಂತೂ ಈ ಮಸಾಲ ಫುಡ್ ತಿಂದು 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 ಬೇಜಾರಂತೂ ಆಗಿಲ್ಲ, ಇನ್ನೂ ತಿನ್ನಬೇಕು ಅನ್ನೋ ಫೀಲ್ ಕೊಡ್ತಾ ಇದೆ. ಅಷ್ಟು ನೆಕ್ಸ್ಟ್ ಲೆವೆಲ್ ಫುಡ್ಸು ಟ್ರೈ ಮಾಡ್ಕೊಬಂದಿದ್ದೀನಿ. ಬೆಸ್ಟ್ ಮಸಾಲ, ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರೆ. ನಾನೇನೋ ಗಟ್ಟಿ ಇರುತ್ತೆ ಪೀಸ್ ಅಂದ್ಕೊಂಡೆ, ಸಖತ್ತಾಗಿ ಬೇಯಿಸಿದ್ದಾರೆ. ಆ ಶಾವಿಗೆ ಮುದ್ದೆಯಲ್ಲಿ ಇಟ್ಕೊಂಡು ತಿಂದ್ರಂತೂ ಅಲ್ಟಿಮೇಟು. ಸ್ವಲ್ಪ ಎಕ್ಸ್ಟ್ರಾ ನಾನ್ ವೆಜ್ಗೆ ಲೈಟಾಗಿ ಖಾರ ಮತ್ತು ಉಪ್ಪು ಸ್ವಲ್ಪ ಜಾಸ್ತಿ ಇದ್ಬಿಟ್ರೆ ಅಲ್ಟಿಮೇಟು, ನಿಜ ಚೆನ್ನಾಗಿರುತ್ತೆ. ಇನ್ನೊಂದು ಬೈಟು.
ಚೇಜು ಮಾತೇ ಬರ್ತಾಯಿಲ್ಲ ಆಲು ಟೇಸ್ಟ್ ಇದೆ ನಿಜ ಮಜಾ ಇದೆ ಬಿಸಿ ಬಿಸಿ ತಿನ್ನಿ ನಮ್ಮ ಥರ ಶೂಟ್ ಮಾಡಿಕೊಂಡು ಆರೋಗ್ಯದಲ್ಲಿ ತಿನ್ಬೇಡಿ ಬಂದ ತಕ್ಷಣ ಬಿಸಿ ಬಿಸಿ ಐಟಮ್ ಇಸ್ಕೊಂಡು ನೀವೇನಾದರೂ ಎಂಡ ಟ್ರೈ ಮಾಡ್ತೀರಾ ಟಾಡಿ ಟ್ರೈ ಮಾಡ್ತೀರಾ ಅಂದರೆ ಮಾಡ್ಬೋದು ಇಟ್ಸ್ ಲೀಗಲ್ ಕೇರಳದಲ್ಲಿ ಲೀಗಲ್ ಆಗಿರೋವಂಥದ್ದು ಆಲ್ಕೋಹಾಲ್ ಏನು ಇರಲ್ಲ ಲೈಟಾಗಿ ಜಾಸ್ತಿ ಕುಡಿದ್ರೆ ಬೆಳಿಗ್ಗೆ ಟೈಮ್ ಅದು ಇದು ಮಿಕ್ಸ್ ಮಾಡೋದ್ರಿಂದ ಕಿಕ್ ಬರುತ್ತೆ ಬಟ್ ಇಲ್ಲಿ ಮಿಕ್ಸ್ ಮಾಡಲ್ಲ ಇವರೇ ಪರ್ಸ್ನಲಾಗಿ ಇಳಿಸ್ಬಿಟ್ಟು ಫ್ರೆಶ್ ಆಗಿ ಏನಿರುತ್ತೆ ಅದೇ ಥರ ತಂದು ಸೇಲ್ ಮಾಡ್ತಾರೆ ಫರ್ಮೆಂಟ್ ಆಗಿರುತ್ತಲ್ಲ ಲೈಟಾಗಿ ಕಿಕ್ ಹೊಡೆದೇ ಹೊಡೆಯುತ್ತೆ ಲೀಗಲ್ಲು ಇಷ್ಟ ಆಗಲ್ಲ ಲಾಸ್ಟ್ ಒಂದು ಸಿಪ್ ಕುಡಿದು ಎಲ್ಲನೂ ಅವ್ರಿಗೆ ಕೊಟ್ಟು ಹೊಡಬೇಕಷ್ಟೇ ಕಹಿ ಮಜ್ಜಿಗೆ ಕುಡಿದ್ರೆ ಮಜ್ಜಿಗೆ ಇವತ್ತಿನ ಮಜ್ಜಿಗೆ ನಾಳೆ ಕುಡಿದ್ರೆ ಯಾವ ಥರ ಕಹಿ ಹೊಡೆಯುತ್ತೋ ಸೇಮ್ ಅದೇ ಥರನೇ ಇರುತ್ತೆ ನಿಮ್ಗೆ ಇಷ್ಟ ಆದರೆ ಬನ್ನಿ ಪಾಲಕ್ಕಾಡು ಚಿತ್ತೂರು ಹೈವೇ ಬಿಜ್ಜು ಟಾಡಿ ಶಾಪ್ ಕೇಳಿದರೆ ಕಮೆಂಟ್ ತಿಳಿಸಿ ಇನ್ನೂ ಕೇಳಿಲ್ಲ ಗೊತ್ತಿಲ್ಲ ಅಂತಂದ್ರೆ ನಮ್ಮ ವೀಡಿಯೋ ನೋಡಿಕೊಂಡು ಇಲ್ಲಿ ಬಂದು ಟ್ರೈ ಮಾಡಿ ಫುಡ್ಸು ಚೆನ್ನಾಗಿರುತ್ತೆ ಜೊತೆಗೆ ಇದು ಕೂಡ ಚೆನ್ನಾಗಿರುತ್ತೆ ನೀವೇನಾದರೂ ಬೆಳಗ್ಗೆ ಬಂದರೆ ರಾಬಿಟ್ ಸಿಗುತ್ತೆ ಮೊಲ ನನ್ನ ಫೇವ್ರೇಟು ಸುಮಾರು ಬಾರಿ ಟ್ರೈ ಮಾಡಿದ್ದೀನಿ ಶೂಟು ನಾನು ಬ್ಲಾಗರ್ ಆಗೋಕ್ಕೆ ಮುಂಚೆನೇ ಸುಮಾರು ಕಡೆ ಟ್ರೈ ಮಾಡಿದ್ದೀನಿ ಇಲ್ಲಿ ಪಿಗ್ ಕೂಡ ಸಿಗುತ್ತೆ ಪಿಗ್ಗು ಟ್ರೈ ಮಾಡ್ಬೋದು ನನಗೆ ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ಪಿಗ್ ತೊಗೊಂಡಿಲ್ಲ ಮಿಕ್ಕಿದೆಲ್ಲ ಐಟಮು ಬೆಸ್ಟ್ ಆಗಿತ್ತು ಸೊ ಇವರ ಟೈಮಿಂಗ್ಸು ಬೆಳಗ್ಗೆ 9 ಗಂಟೆಗೇ ಶುರುವಾಗುತ್ತಂತೆ ನೈಟ್ 8 ಗಂಟೆವರೆಗೂ ನಾವು ಬಂದಿರೋಂಥ ಟೈಮಲ್ಲಿ ಸಿಕ್ಕಾಬಟ್ಟೆ ಮಳೆ ಒಂದು ಒಳ್ಳೆ ನೇಚರು ಸಖತ್ತಾಗಿರೋಂಥ ನೇಚರ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಒಳ್ಳೆ ಫುಡ್ನ ತಿಂದ್ವಿ ಅನ್ನೋ ಒಂದು ಫೀಲ್ ಆಯಿತು ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ ನೀವೇನಾದರೂ ಕೇರಳ ಕಡೆ ಬಂದರೆ ಅಥವಾ ಕೊಯಂಬತ್ತೂರು ಕಡೆ ಬಂದರೆ ಈ ರೋಡಲ್ಲಿ ಬಂದರೆ ಈ ಒಂದು ಜಾಗಕ್ಕೆ ವಿಸಿಟ್ ಕೊಡಿ ನಿಜ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೇನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಡಿಫ್ರೆಂಟ್ ಆಗಿರೋಂಥ ಚೆನ್ನಾಗಿರೋಂಥ ಕಂಟೆಂಟ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬಾಯ್ ಮುಂದಿನ ವಿಡಿಯೋ ಸಿಗ್ತೀನಿ